ಸೈನ್ ಹಾಕದ್ನ ನಾವು ಸುಮ್ಮನೆ ಕಣ್ಸ್ ಕಾಣ್ಬೇಕಷ್ಟೇ. ಯಾಕೆ ಐಡಿಯಾ ಫ್ಲಾಪ್ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ. ಆದ್ರೆ ಅರ್ಜುನ್ ಬಾವ ಹಠ ಹಿಡ್ದಿದ್ದಾರೆ, ಸೈನ್ ಮಾಡೋದಿಲ್ಲ ಅಂತ. ಆ ಮೀರಾ ಏನ್ ಮಾಡ್ತಿದ್ದಾಳೆ? ಅವ್ರ ಕಡೆಯಿಂದ ಸ್ವಲ್ಪ ಪ್ರೆಷರ್ನ ಜಾಸ್ತಿ ಮಾಡಿಸು. ಪ್ರಿಯಾ ನೀನೊಳ್ಳೆ, ಅವಳು ಹೋಗಿ ಸೈನ್ ಮಾಡು ಅಂದ್ರೆ ಅರ್ಜುನ್ ಬಾವ ಸೈನ್ ಮಾಡ್ಬಿಡ್ತಾರಾ? ಹಾಗಲ್ಲ ಪೂಜಾ, ಹೊರಗಡೆ ಎಲ್ಲ ಅವ್ರ ಹೆಸರು ಹಾಳಾಗ್ಬೇಕು. ಜನಗಳೆಲ್ಲ ಮೀರನ ಹೆಸರನ್ನ ಅರ್ಜುನ್ ಜೊತೆ ಸೇರಿಸಿ ಕೆಟ್ಟದಾಗ ಮಾತಾಡ್ಕೊಂಡ್ರೆ ಆಗ ಹೋಗೋದು ಯಾರು ಮರ್ಯಾದೆ? ಮೀರಾ ಮತ್ತೆ ಅರ್ಜುನ್ ಮರ್ಯಾದೆ. ಗಂಡಸರು ಬಿಡು, ಏನಾದ್ರೂ ಸಹಿಸ್ಕೊಳ್ತಾರೆ. ಆದ್ರೆ ಪ್ರಾಬ್ಲಮ್ ಆಗೋದು ಹೆಣ್ಮಕ್ಳಿಗೆ. ಇದನ್ನ ಇಟ್ಕೊಂಡೆ ಆಟ ಆಡ್ಬೋದಲ್ವಾ? ಪೂಜಾ, ನಾವು ಬರೀ ಸೇವಂತಿ ಕಡೆಯಿಂದ ಪ್ರೆಷರ್ ಹಾಕ್ಸಿದ್ರೆ ಪ್ರಯೋಜನ ಇಲ್ಲ. ಈ ಮೀರಾ ಅವನ ಹತ್ರ ಹೋಗ್ಬೇಕು. ಜನಗಳೆಲ್ಲ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ, ನನ್ನ ಮರ್ಯಾದೆ ಹೋಗ್ತಾ ಇದೆ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು. ಆಗ ಅವನ್ ತಡಂಗಾಗ್ತಾನೆ. ಇಲ್ದೇ ಇದ್ರದ್ ಕಷ್ಟ. ಅಶ್ವಿನ್ ಅದಕ್ಕೆ ಬೇಕಾಗಿರೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾನೆ. ಆಲ್ರೆಡಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಮೀರಾ ಮತ್ತೆ ಅರ್ಜುನ್ ಬಾವನ್ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿದ್ದಾನೆ. ಸೂಪರ್. ಇನ್ 2-3 ದಿನದಲ್ಲಿ ಎಲ್ಲ ಸಾರ್ಟ್ ಔಟ್ ಆಗುತ್ತೆ, ನೋಡ್ತಾ ಇರು. ಇಲ್ಲ ಪ್ರಿಯಾ, ಇದಷ್ಟೊಂದು ಈಸಿ ಇಲ್ಲ. ಅರ್ಜುನ್ ಬಾವಂಗೆ ಮೀರನ್ ಮದ್ವೆ ಆಗ್ಬೇಕು ಅನ್ನೋ ಇಂಟೆನ್ಷನ್ನೇ ಇಲ್ಲ. ಹೌದಾ? ಅಲ್ಲ, ಅವಳ ಹೆಸರು ಹಾಳಾಗುತ್ತೆ ಅನ್ನೋ ಸಿಂಪತಿಗೂ ಅವ್ನ್ ಮದ್ವೆ ಆಗಲ್ವಾ? ಸಿಂಪತಿಗ್ ಬೇಕಾದ್ರೆ ಕಾಲ್ ಇಟ್ಕೊಂಡು ಕ್ಷಮೆ ಏನೋ ಕೇಳ್ತಾರೆ. ಆದ್ರೆ ಸೇವಂತಿ ಜಾಗನ ಮೀರಾ ಕೊಡೋದು ಡೌಟ್ ಅನ್ಸುತ್ತೆ. ಹಾಗಿದ್ರೆ ಈ ಕೆಲ್ಸನ ಸೇವಂತಿ ಮೂಲಕನೇ ಸಾಧಿಸ್ಬೇಕು. ಆದ್ರೆ ಹೇಗೆ? ಸೇವಂತಿ ಜೀವಕ್ಕೆ ಏನಾದ್ರೂ ತೊಂದರೆ ಮಾಡ್ಕೊಳ್ತಾಳೆ ಅನ್ನೋ ತರ ಪೋಟ್ರೆ ಮಾಡ್ಬೇಕು. ಡಿವೋರ್ಸ್ ಕೊಡು, ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅನ್ನೋ ತರ ಸೇವಂತಿ ಏನಾದ್ರೂ ಹಠ ಹಿಡಿದ್ರೆ ಎಲ್ಲೋ ಒಂದ್ ಕಡೆ ನನ್ನ ಹೆಂಡತಿ ಬದುಕಿದ್ರೆ ಸಾಕು ಅಂತ ಒಂದ್ ಸೈನ್ ಮಾಡೇ ಮಾಡ್ತಾನೆ. ಮುಂದಕ್ಕೆಲ್ಲ ಅದ್ಲ್ ಬದ್ಲು ಮಾಡೋ ಕೆಲ್ಸ ನಮ್ದು. ಏನಂತೀಯ? ಎಲ್ಲ ಸರಿ ಪ್ರಿಯಾ, ಆದ್ರೆ ನಾವು ಸೇವಂತಿ ಹತ್ರ ಹೋಗಿ ಸತ್ತೋಗೋ ನಾಟಕ ಆಡು ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ, ಆದ್ರೆ ಕೇಳೋ ತರ ಮಾಡ್ಬೋದು. ವಾಟ್? ಯಾಕೆ ಇನ್ನೂ ಅರ್ಥ ಆಗಿಲ್ವಾ? ಅರ್ಥ ಆಯ್ತು. ಹಾಗ್ ಮಾಡು. ನಿಮ್ ಮಗನ್ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡ್ತಾ ಇದ್ರಲ್ಲ ಮೊನ್ನೆ. ಕೆಟ್ಟದಾಗ? ಏನೋ ಯಾವ್ದೋ ಲಾಡ್ಜಲ್ಲಿ ಸಿಕ್ಬಿದ್ರಂತೆ. ಈಗಿನ ಕಾಲದಲ್ಲಿ ಹುಡುಗರ್ನ ನಂಬಕ್ಕಾಗೋದಿಲ್ಲ ಬಿಡಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದಿಲ್ವಾ? ನಿಮ್ ಮಗನ್ ಬಗ್ಗೆ ಇಡೀ ಊರೇ ಮಾತಾಡ್ತಾ ಇದೆ. ಅರ್ಜುನ, ಎಲ್ರು ನಿನ್ನ ಶ್ರೀರಾಮಚಂದ್ರ ಅಂತಿದ್ರು. ಪ್ರತಾಪ್, ನಿನ್ ಮಗನ್ ತರ ಮಗ ಸಿಗಲ್ಲ ಕಣೋ, ತುಂಬಾ ಅಪರೂಪ ಅಂತ ಹೇಳ್ತಿದ್ರು. ಯಾಕೋ ಹೀಗೆ ಹೆಸರು ಕೆಡಿಸ್ಕೊಂಡ್ಬಿಟ್ಟೆ? ಹೇ ಅರ್ಜುನ, ಯಾಕೋ ಏನಾಯ್ತಪ್ಪ? ಏನಾಯ್ತು? ಸಮಾಧಾನ ಮಾಡ್ಕೋ. ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲಪ್ಪ. ಹೊರಗಡೆ ಜನ
ನಿನ್ ಬಗ್ಗೆ ಮೀರಾ ಬಗ್ಗೆ ಸಂಬಂಧ ಕಟ್ಟಿ ಮಾತಾಡ್ತಿದ್ದಾರೆ ಕಣೋ. ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲಪ್ಪ. ನಿನ್ ಮಗ ಯಾವಳ ಜೊತೆನೋ ಅಫೈರ್ ಇಟ್ಕೊಂಡಿದ್ದಾನೆ ಅಂತ ನನಗೆ ನೇರವಾಗಿ ಕೇಳ್ತಾರೆ ಕಣೋ. ನನಗಂತೂ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. 1000 ಜನ 1000 ಪ್ರಶ್ನೆ ಕೇಳಿರ್ಲಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಆದ್ರೆ ನಾನ್ ಪ್ರೀತಿಸಿ ಮದುವೆ ಆದ ಹೆಂಡತಿ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದ ನನ್ನ ಸೇವಂತಿ ನನ್ನ ಮೇಲೆ ಅನುಮಾನ ಪಟ್ಲು. ಅವಳು ನನ್ನ ಮಾತನ್ನೇ ನಂಬ್ತಿಲ್ವಲ್ಲ, ಅದು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾರೇ ಬಂದ್ರು ನನ್ನ ಹೆಂಡತಿನ ದೂರ ಮಾಡಕ್ಕಾಗಲ್ಲ ಅನ್ಕೊಂಡಿದ್ದೆ. ಆಫ್ಟರ್ ಆಲ್ ಒಂದು ವಿಡಿಯೋ ನಮ್ ಬದುಕನ್ನೇ ನುಂಗಾಕ್ಬಿಡ್ತಲ್ಲಪ್ಪ. ಅರ್ಜುನ, ನಿನ್ನ ಒಂದು ಕೇಳ್ತೀನಿ, ನೀನ್ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಿನ್ ಬಗ್ಗೆ ಮೀರಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ತುಂಬಾ ಓಡಾಡ್ತಿದೆ ಕಣ. ಅದನ್ನ ನೋಡಿದ್ರೆ ನಿನ್ನ ಮತ್ತೆ ಮೀರಾ ಮಧ್ಯೆ ಏನೋ ನಡೆದಿದೆ ಅಂತ ಅನಿಸ್ತಾ ಇದೆ. ನನ್ನ ಹತ್ರ ನಿಜ ಹೇಳು, ನಿಜವಾಗ್ಲೂ ನೀನ್ ತಪ್ಪು ಮಾಡಿಲ್ಲ ತಾನೆ? ಅಪ್ಪ, ನೀವೀ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಮ್ಗೂ ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಅರ್ಜುನ. ಕಣ್ಮುಂದೆ ಸಾಕ್ಷಿ ಇದ್ದಾಗ ಹಾಗನ್ಸೋದು ಸಹಜ ಅಲ್ವಾ? ಅಪ್ಪ, ನನ್ ಪ್ರೀತಿ ಆಣೆಗೂ ನಾನು ತಪ್ಪು ಮಾಡಿಲ್ಲಪ್ಪ. ಸೇವಂತಿಗೆ ನಾನು ಮೋಸ ಮಾಡೋ ಸಂದರ್ಭ ಬಂದ್ರೆ ನನ್ ಪ್ರಾಣ ಬಿಡ್ತೀನಿ ಹೊರತು ನಾನು ಸೇವಂತಿಗೆ ಮೋಸ ಮಾಡಲ್ಲ. ಅಪ್ಪ, ನಾನು ಪ್ರೀತಿಸೋ ಜೀವಕ್ಕೆ ನಾನು ಯಾಕೆ ಮೋಸ ಮಾಡ್ತೀನಪ್ಪ? ನಾನು ಸೇವಂತಿ ಹತ್ರ ಇದುವರೆಗೂ ಸುಳ್ಳು ಹೇಳಿರೋದು ಅಂದ್ರೆ ಅದು ಒಂದೇ ಒಂದು ವಿಷಯ, ಅದು ನಮ್ಮ ಮಗು ಬಗ್ಗೆನೆ. ಅದ್ ಬಿಟ್ರೆ ನಾನು ಇಲ್ಲಿವರೆಗೂ ಅವಳಿಗೆ ಸುಳ್ಳೇ ಹೇಳಿಲ್ಲಪ್ಪ. ಅಪ್ಪ, ಮೀರನ ನಾನು ಯಾವತ್ತೂ ಕೆಟ್ಟ ದೃಷ್ಟಿಯಲ್ಲಿ ನೋಡೇ ಇಲ್ಲ. ಹೀಗಿರುವಾಗ ಇಷ್ಟೆಲ್ಲ ನಡೆಯೋದಕ್ಕೆ ಹೇಗೆ ಸಾಧ್ಯ?